ಹಾಯ್ ಹಲೋ ಫ್ರೆಂಡ್ಸ್, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಹಾಗಲಕಾಯಿ ಗೊಜ್ಜು, ಬಿಟರ್ ಗಾರ್ಡ್ ಕರಿ ಅಂತಲೂ ಹೇಳ್ಬೋದು. ಇದು ಒಂದು ಹೆಲ್ತಿ ರೆಸಿಪಿ. ಇದು ಪಲ್ಯ ತಿಂತಿದ್ರೆ ಕಹಿ ಬರೋದಿಲ್ಲ, ಆ ರೀತಿ ಇರುತ್ತೆ. ಮೊದಲಿಗೆ ಒಂದು 4ರಿಂದ 6 ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೆಟೊ, 2 ಈರುಳ್ಳಿ ಕಟ್ ಮಾಡಿದ್ದೀನಿ, ಚಕ್ಕೆ, ಲವಂಗ, ಶುಂಠಿ 1 ಇಂಚು, ಒಂದು ಸಣ್ಣ ಬಟ್ಲ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಉಪ್ಪು, ಕಡಲೆಕಾಳು, ಬಟಾಣಿ ಕಾಳು ನೆನೆಸಿದ್ದನ್ನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ಒಂದು ಬೌಲ್ನಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಂದು ಅಡಿಕೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ರಸ ಮಾಡಿಟ್ಕೊಂಡಿದ್ದೀನಿ. 2 ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಮತ್ತು ಸಾಂಬಾರು ಪುಡಿ, ಅರಿಶಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ. ನಂತರ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತೆ. ಒಂದು ಮಿಕ್ಸರ್ ಜಾರಿಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ತೆಂಗಿನ ತುರಿ ಅದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಮತ್ತು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ನೀರು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಬರ್ಬೇಕು, ಸಣ್ಣದಾಗಿ, ದಪ್ಪ ಇರಬಾರ್ದು. ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊತಿದ್ದೀನಿ. ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 1-2 ಸೆಕೆಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇದ್ದರೆ ಹೋಗಲಿ ಅಂತ ಹೇಳಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಉರಿಯೋದು ಯಾಕೆ ಅಂದರೆ ಕಹಿ ಅಂಶ ಹೋಗಲಿ ಅಂಥೇಳಿ ಉರಿತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಕಪ್ಪಗೆ ಆಗಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೋತೀನಿ. ಈಗ ಬಾಣಲಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಈಗ ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ, 2 ಒಣಗಿದ ಮೆಣಸಿನ್ಕಾಯಿ, ಮತ್ತು ಅದು ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆಗಿದೆ ಅಂದಾಗ ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ತುಂಬ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೂ ಸಾಕು ಅದು. ಈಗ ಜೊತೆಗೆ ಟೊಮೆಟೊನೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಫ್ಟ್ ಆಗಲಿ ಅಂತ ಹೇಳಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಾಗ ಈಗ ನಾವು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕದು. ಇದು ಹಾಗಲಕಾಯಿ ಗೊಜ್ಜು ಅಂತ ಅನಿಸೋದೇ ಇಲ್ಲ, ಆ ರೀತಿ ಟೇಸ್ಟ್ ಇರುತ್ತೆ ಇದು. ನೋಡಿ, ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ, ಸ್ವಲ್ಪ ಆಯಿಲ್ ಸಪ್ರೇಟಾಗಿ ಕಾಣಿಸ್ತಿದೆಯಲ್ಲ, ಹಾಗಾಗಿ ಅದು ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೀನಿ. ನಂತರ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ, 2 ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಸಾಲೆ ಜೊತೆಗೆ ಚೆನ್ನಾಗಿ ಸಾಂಬಾರು ಪುಡಿ ಬೆರೆತ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಬೆರೆತ್ಕೋಬೇಕು. ಜೊತೆಗೀಗ ಕಡಲೆಕಾಳು ಮತ್ತು ಬಟಾಣಿ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಉಪ್ಪು ಹಾಕಿ, ಅದನ್ನು ಈಗ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ ಅದು. ಹಾಗಲಕಾಯಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಈಗಲೇ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಜೊತೆಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾವು ಹುಣಸೆಹಣ್ಣು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ನೀರು, ಹುಣಸೆ ಹುಳಿ, ಅದನ್ನು ಈಗಲೇ ಸೇರಿಸ್ಕೊತಿದ್ದೀನಿ.
ಜಾಸ್ತಿ ಹಾಕಬಾರ್ದು, ಲೈಟಾಗಿ ಒಂದು ಅಡಿಕೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ಜ್ಯೂಸ್ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಸ್ವಲ್ಪ ಮಸಾಲೆ ಜೊತೆಗೆ ಕಾಳು ಮತ್ತು ಹಾಗಲಕಾಯಿ ಬೇಯಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿ ಜಾರನ್ನ ತೊಳೆದು ಅದೇ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಬರಬೇಕು, ಆಯಿಲ್ ಸಪ್ರೇಟಾಗಿ ಕಾಣಬೇಕು. ಈ ರೀತಿ ಬಂದರೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಇದು ತಿಂತಾಯಿದ್ರೆ ಹಾಗಲಕಾಯಿ ಗೊಜ್ಜು ಅಂತ ಅನಿಸೋದೇ ಇಲ್ಲ, ಕಹಿ ಅಂಶ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ ಇದ್ರ ಜೊತೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.